ಹಾಯ್ ಹಲೋ ನಮಸ್ತೆ. ಇವತ್ತು ಡೇ 6 ಆಫ್ ಮೈ ಟ್ರೇಡಿಂಗ್ ಜರ್ನಿ, ಜರ್ನಲಿಂಗ್ ಆಫ್ ಮೈ ಟ್ರೇಡಿಂಗ್ ಜರ್ನಿ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನನ್ನ ಟ್ರೇಡಿಂಗ್ ಜರ್ನಿಯನ್ನು ಜರ್ನಲ್ ಮಾಡಬೇಕಂದ್ರೆ ಯಾವುದೇ ರೀತಿ ನಿಮಗೆ ಟೆಂಪ್ಟ್ ಮಾಡೋ ಅಥವಾ ಪ್ರಚೋದನೆ ಮಾಡೋಕೆ ನೀವು ಕೂಡ ಟ್ರೇಡ್ ಮಾಡಿ ಅಂತ ಮಾಡೋಕೆ ಮಾಡ್ತಿರೋ ವಿಡಿಯೋ ಅಲ್ಲ. ನನ್ನ ಜರ್ನಿಯನ್ನು ಜರ್ನಲ್ ಮಾಡಬೇಕಂದು ನಾನು ಯೂಸ್ ಮಾಡೋದು ವೇವ್ ಟ್ರೇಡರ್ ಕನ್ನಡ SR2 ನಂದು. ಅವ್ರದ್ದು ಯೂಟ್ಯೂಬ್ ಕೂಡ ಇದೆ, ಅದು ತುಂಬಾ ಚೆನ್ನಾಗಿದೆ, ಹೋಗಿ ನೋಡಿ ಒಂದ್ಸಲಿ, ವೇವ್ ಟ್ರೇಡರ್ ಕನ್ನಡ ಎಂದು. ಅಂಡ್ ನಾನು ಇನ್ನೊಂದು ಯೂಸ್ ಮಾಡೋದು LOC ಲಾಜಿಕ್ ಆಪ್ಷನ್ ಚೈನ್ ಕ್ಯಾಲ್ಕುಲೇಟರ್ ಅಂತ, ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಇವೆರಡು ಇಂಡಿಕೇಟರ್ ಯೂಸ್ ಮಾಡ್ತೀನಿ. ಇವ್ದು LOC ಯಾವುದು ಹಿಂದಿಯೋ, ವೇವ್ ಟ್ರೇಡರ್ ಕನ್ನಡ ನಮ್ಮ ಕನ್ನಡದವೇ. ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ಮಾತಾಡೋಣ. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದ್ವಿ, ವೇವ್ ಅನಾಲಿಸಿಸ್ ನೋಡ್ತಾ ಇದ್ವಿ. ಸೊ ಇಲ್ಲಿಗೆ ಬಿ ಆಗಿರಬಹುದು, ಮೋಸ್ಟ್ಲಿ ಸಿ ವೇವ್ ಸ್ಟಾರ್ಟ್ ಆಗಿರಬಹುದು. ನನ್ನ ಅನಾಲಿಸಿಸ್ ನೋಡೋಣ ಮುಂದೆ ಹೇಗಾಗೋ ರಿಯಾಕ್ಟ್ ಮಾಡುತ್ತೆ. ಇಂಟ್ರಾಡೇಗೆ ಇದು ಮ್ಯಾಟ್ರ್ ಆಗಲ್ಲ, ಬಟ್ ಒಂದು ವ್ಯೂ ಇದೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಏನಾಗಿದೆ, ಮಾರ್ಕೆಟ್ ಆಲ್ಮೋಸ್ಟ್ ಅಲ್ಲೇ ಓಪನ್ ಆಗಿದೆ, ಚೂರು ಗ್ಯಾಪ್ ಆಗಿ ಮತ್ತೆ ಕವರ್ ಆಗಿದೆ. ನಾನು ಒಂದು ತಪ್ಪು ಮಾಡಿದೆ ಇಲ್ಲಿ. ಸ್ಟಾರ್ಟಿಂಗ್ ಲೈಕ್ 927 ಅಷ್ಟೊತ್ತಿಗೆ ಒಂದು ಎಂಟ್ರಿ ಮಾಡಿಬಿಟ್ಟೆ. ಇಲ್ಲಿದ್ದಾಗ ಏನಂದ್ಕೊಂಡೆ, ನನ್ನ ವ್ಯೂ ಬೇರಿಶ್ ಐತೆ ಇವತ್ತು, ಗ್ಲೋಬಲ್ ಮಾರ್ಕೆಟ್ ಕೂಡ ಚೆನ್ನಾಗಿರಲಿಲ್ಲ ಅಂಡ್ ಸಿ ವೇವ್ ಕೂಡ ನಡೀತಾ ಇತ್ತು ಅನ್ನಿಸ್ತು. ಸೊ ಅದಕ್ಕೆ ಬಟ್ ನಾನು ರಿಜೆಕ್ಟ್ ಆಗ್ಬೋದು ಅಂತ ಇಲ್ಲಿಗೆ PE ತಗೊಂಡ್ಬಿಟ್ಟೆ. ಇವತ್ತು ಎಕ್ಸ್ಪೈರಿ ಕೂಡ ಆಗಿತ್ತು ನಿಫ್ಟಿ, PE ತಗೊಂಡ್ಬಿಟ್ಟೆ. ಅಂಡ್ ಅಫ್ಕೋರ್ಸ್ PE ವಿತ್ ಹೆಡ್ಸ್. ಸೊ ಇಲ್ಲಿಂದ ಇಲ್ಲಿ ತನಕ ಕ್ಯಾರಿ ಮಾಡಿದೆ, 500 SL ಕೊಟ್ಟೆ. ನಾನು ತಗೊಂಡಿದ್ದು 24,150 PE ವಿತ್ 24,100 PE ಬೈ ಹೆಡ್ಸ್ ಪೊಸಿಷನ್. ಇವತ್ತು ಎಕ್ಸ್ಪೈರ್ ಆಗಿದೆ ಅಂತ ಜಸ್ಟ್ 50 ಪಾಯಿಂಟ್ಸ್ ಹೋಗ್ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಇದು 15 ಪಾಯಿಂಟ್ಸ್ ಇತ್ತು ಪ್ರೀಮಿಯಂ, ಇದು 8 ಪ್ರೀಮಿಯಂ ಇತ್ತು. ಸೊ ಜಿಮ್ ಮ್ಯಾಚ್ ಆಗ್ತಾ ಇತ್ತು, ತಗೊಂಡೆ. ಇನ್ನೇ ತನಕ ಬಂತು, ಕ್ಯಾರಿ ಮಾಡಿದೆ. ಬಟ್ ಹಾಗೆಲ್ಲ ಮುಂದೆ SL ಕೊಟ್ಟೆ, ಆಲ್ಮೋಸ್ಟ್ 580 590 ಅಷ್ಟು ಕೊಟ್ಟೆ. ನನ್ನ ಟಾರ್ಗೆಟ್ ಅಂದ್ರೆ SL ಇದ್ದಿದ್ದು 500ಗೆ, ಬಟ್ ಸ್ಪೈಕ್ ಕೊಡ್ತು ಅಂಡ್ ಸ್ವಲ್ಪ ಲೇಟ್ ಮಾಡಿದೆ ಎಕ್ಸಿಟ್ ಆಗೋದು. ಬಟ್ ನಾನು ಇವತ್ತು ಹೋಲ್ ಡೇ ಕ್ಯಾರಿ ಮಾಡಿದ್ರೆ ಪ್ರಾಫಿಟ್ ಅಲ್ಲೇ ಎಕ್ಸಿಟ್ ಆಗ್ತೈತೆ. ಹೋಲ್ ಪ್ರೀಮಿಯಂ ಹಿಡಿಬೋದಿತ್ತು, ಆಲ್ಮೋಸ್ಟ್ ₹7 ಹಿಡಿಬೋದಿತ್ತು. ಬಟ್ ನನ್ನ ರೂಲ್ಸ್ ಅದಲ್ಲ, ಅಪ್ರಾಕ್ಸಿಮೇಟ್ ಏನಾದ್ರು ಹೋಗ್ಬಿಟ್ಟಿದ್ರೆ ಇನ್ನೂ ತುಂಬಾ ದೊಡ್ಡ ಲಾಸ್ ಆಗೋದು. ಇಲ್ಲೆಲ್ಲ ಕ್ಯಾರಿ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಇಲ್ಲಿ ಬಂದಾಗ ನಿಮಗೆ ಗೊತ್ತಿರ್ಬೋದು, ಬೈ ಪ್ರೀಮಿಯಂ 0 ಆಗ್ತಾ ಇರುತ್ತೆ. ತುಂಬಾ ಲಾಸ್ ಕಾಣುತ್ತೆ, ಆಲ್ಮೋಸ್ಟ್ 1000 ಹತ್ತಿರ ಹೋಗುತ್ತೆ ಇಲ್ಲಿ ಟೈಮಿಗೆ ಬಂದಾಗ. ಸೊ ಅಷ್ಟೆಲ್ಲ ಕ್ಯಾರಿ ಮಾಡಲ್ಲ, ಈ ಒಂದು ಪ್ರಾಫಿಟ್ ಆಗ್ಬೋದಿತ್ತು. ಬಟ್ ನನ್ನ SL ಫಿಕ್ಸ್ ಆಗಿದೆ, SL ತಗೊಂಡೆ. ಅದಾದ್ಮೇಲೆ ಒಂದು ಪೊಸಿಷನ್ ಇಲ್ಲಿ ತಗೊಂಡೆ, ಅಂದ್ರೆ ತುಂಬಾ ಚೆನ್ನಾಗಿ ಬಿಲ್ಡಪ್ ಆಗಿತ್ತು. ಇಲ್ಲಿಂದ ಇಲ್ಲಿ ಬರೋ ಟೈಮಲ್ಲಿ ಸಿ ಸೈಡ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಿತ್ತು. ತೋರಿಸ್ತೀನಿ, LOC ಅದು ಕೂಡ ತೋರಿಸ್ತೀನಿ. ಹಿಸ್ಟಾರಿಕಲಿ ಹೋಗಿ ಇವತ್ತಿನ ಡೇಟ್. ಓಕೆ, ಇದು ಯಾವ ಟೈಮ್ ನೋಡೋಣ. ಅಪ್ರಾಕ್ಸಿಮೇಟ್ಲಿ 10:40 ನೋಡಿ, ಆಲ್ಮೋಸ್ಟ್ ಡಬಲ್ ಇಲ್ಲ ಇತ್ತು, ಸಾರಿ 10:40 ಇಲ್ಲ ಇತ್ತು ನೋಡಿ. 30,000 ಇತ್ತು, ಇದು 13,000 ಇತ್ತು. ಅಂಡ್ ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಿತ್ತು 24,200 ರೇಂಜ್. ಬಟ್ ಅಲ್ಲೊಂದು ಸಪೋರ್ಟ್ ಕೂಡ ಇತ್ತು, ಬಟ್ ತುಂಬಾ ಐತೆ ಇದ್ರ ಕಡೆಯಿಂದ ನಾನು ಸಿ ಸೈಡ್ ಅಂದ್ರೆ ಡೌನ್ ಕಡೆ ಹೋದೆ. ಇಲ್ಲಿದ್ದಾಗ ಜಸ್ಟ್ ಟೂಲ್ ಔಟ್ ಸಿ ಆಡ್ ಮಾಡಿದ್ದೆ. 24,250 ಸಿ ಸರ್ ಅಂಡ್ 24,300 ಸಿ ಬೈ ದಿಸ್ ಸರ್ ಬೈ ಮಾಡಿದ್ದೆ. ಸೊ ಹಿಂದಿದ್ದು ಮೇಲ್ ಹೋಗಿದ್ರೆ ಲಾಸ್ ಆಗುತ್ತೆ, ಕೆಳಬಾರ ಪ್ರಾಫಿಟ್ ಆಗುತ್ತೆ. ಅಥವಾ ಇಲ್ಲೇ ನಿಂತರು ಇವತ್ತು ಫುಲ್ ಪ್ರೀಮಿಯಂ ಡಿಕೆ ಆಗುತ್ತೆ, ನಮ್ದು ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲೇ ನಿಂತಿದೆ ನೋಡಿ,
ಸೊ ಇವತ್ತು ನಾನು ಫುಲ್ ಪ್ರಾಫಿಟ್ ಹೇಳಿದೆ. ಒಂದು ಇದೇ 2 ಲಾಟ್ಸ್ ಹಾಕಿದೆ, ಮತ್ತೆ ಹಿಂಗ್ ಹೋಗಿ ಹಿಂಗ್ ಬಂತು, ಇಲ್ಲಿ ಮತ್ತೆ ಒಳಗ್ ಬಂತಲ್ವಾ. ಸೊ ಆ ಟೈಮಲ್ಲಿ ಓಯ್ ತುಂಬಾ ಬಿಲ್ಡಪ್ ಆಗಿತ್ತು, ತೋರಿಸ್ತೀನಿ ನೋಡಿ. ಅವಾಗ ಇನ್ನೂ ಕನ್ಫರ್ಮ್ ಸಿಕ್ತು ನೋಡಿ, 35,000, 13,000 ಅಂಡ್ ಓಯ್ ಕೆಳಗ್ ಕೂಡ ಬಿಲ್ಡಪ್ ಆಗ್ತಾ ಇತ್ತು ನೋಡಿ. ಇಲ್ಲೂ ಕೆಳಗ್ ಬಿಲ್ಡಪ್ ಆಗ್ತಿದೆ, ಫುಲ್ ಶಾಟರ್ ಆಯ್ತು. ಸೊ ಸಪೋರ್ಟ್ ಅಷ್ಟು ಸ್ಟ್ರಾಂಗ್ ಆಗ್ತಿರ್ಲಿಲ್ಲ, ಬಟ್ ಮುಂದೆ ಅಲ್ಲೇ ಸಪೋರ್ಟ್ ಮಾಡ್ತಾ ಏನ್ ಮಾಡೋಕ್ಕಾಗಲ್ಲ, ಚೇಂಜ್ ಆಗ್ತಾನೆ ಇರ್ತೀವಿ. ಸೊ ಇಲ್ಲಿ ಮತ್ತೆ 2 ಲಾಟ್ಸ್ ಆಡ್ ಮಾಡಿದೆ, ಹಿಂದೆ 2 ಲಾಟ್ಸ್ ಆಡ್ ಮಾಡಿದೆ. ಸೊ ಇದು ಪ್ರಾಫಿಟ್ ಅಲ್ಲ, ಇದು ಅಪ್ರಾಕ್ಸಿಮೇಟ್ಲಿ 14 and 7 ಇತ್ತು. ಸೊ 7 ಪಾಯಿಂಟ್ಸ್ ಪ್ರೀಮಿಯಂ ಸಿಕ್ತು ಇದರಿಂದ ಇಲ್ಲಿದೆ. ಸೊ ಇದು ಒಂದು SL, ಇದು ಒಂದು PQ ಆಯ್ತು. ಸೊ ಆಯ್ತು, ನಾನು ನಿಫ್ಟಿ ಟ್ರೇಡ್ ಆಯ್ತು. ಮತ್ತೆ ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ 12-15 ಸ್ಟ್ರಾಟಜಿ ಯೂಸ್ ಮಾಡಿ, 12 o'clock ಸ್ಟ್ರಾಟಜಿ ಯೂಸ್ ಮಾಡಿದೆ. ಸೊ ನಿಮಗೆ ಗೊತ್ತಿರಬಹುದು 15 minutes ಅಲ್ಲಿ ಹೋಗ್ತೀನಿ, ಅನಲೈಸ್ ಮಾಡೋಣ ಹೇಗಂತ. ಒಂದು ಸ್ವಲ್ಪ ಆಫ್ ಮಾಡಿರ್ತೀನಿ. ಸೊ ನಿನ್ನೆ 12-15 ಪ್ರಕಾರ ಇವತ್ತು ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿ 9:15 ಕ್ಯಾಂಡಲ್ನ ಬ್ರೇಕ್ಔಟ್ ಮಾಡಲಿಲ್ಲ. 9:15 ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಬ್ರೇಕ್ಔಟ್ ಮಾಡಬೇಕಿತ್ತು, ಬ್ರೇಕ್ಔಟ್ ಆಗಲಿಲ್ಲ, ಹಾಗೆ ಬರ್ತಾ ಇತ್ತು. ಅಂಡ್ 12:15 ಕ್ಯಾಂಡಲ್ ಝೋನ್ ಇಲ್ಲಿ ಕ್ರಿಯೇಟ್ ಆಯ್ತು. ಸೊ ನಾನು ಇದು ಮಾಡ್ಕೊಂಡೆ. ಸೊ ನನ್ನ ವ್ಯೂ ಏನಿತ್ತು, ಇವತ್ತು ಬೇರಿಶ್ ಇತ್ತು, ಯಾಕಂದ್ರೆ ಗ್ಯಾಪ್ ಅಪ್ ಆಗಿ ಮೇಲ್ ಹೋಗಿಲ್ಲ, 9:15 ಕ್ಯಾಂಡಲ್ ಬ್ರೇಕ್ಔಟ್ ಮಾಡಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಏನು, ಅಕಾರ್ಡಿಂಗ್ ಟು 12:15 ಕ್ಯಾಂಡಲ್, ಅಕಾರ್ಡಿಂಗ್ ಟು ಎಸ್ಟರ್ಡೇಸ್ 12 o'clock ಕ್ಯಾಂಡಲ್ ಗ್ಯಾಪ್ ಅಪ್ ಆಯ್ತು, ಬಟ್ ಇದನ್ನು ಬ್ರೇಕ್ಔಟ್ ಮಾಡಲಿಲ್ಲ. ನೆಕ್ಸ್ಟ್ ಯಾವ ಕ್ಯಾಂಡಲ್ ಕೂಡ ಬ್ರೇಕ್ಔಟ್ ಮಾಡಲಿಲ್ಲ. ಈ 9:15 ಕ್ಯಾಂಡಲ್ ಯಾವ ಕ್ಯಾಂಡಲ್ ಅಂದ್ರೆ ಇವತ್ತಿನ 12 o'clock ಒಳಗೆ ಯಾವ್ದು ಕೂಡ ಬ್ರೇಕ್ಔಟ್ ಮಾಡಲಿಲ್ಲ. 9:45 ಕ್ಯಾಂಡಲ್, 10:30 ಕ್ಯಾಂಡಲ್, 11:30 ಕ್ಯಾಂಡಲ್ ಯಾವ್ದು ಕೂಡ ಬ್ರೇಕ್ಔಟ್ ಮಾಡಲಿಲ್ಲ. ಸೊ ನಾನು 12 o'clock ರೇಂಜ್ ನ ಮಾಡಿದೆ. ಸೊ ನನ್ನ ವ್ಯೂ ಏನಿದ್ರು ಬೇರೆ ಇತ್ತು. ನನ್ನ ಸ್ಟ್ರಾಟಜಿ, ಈ ಸ್ಟ್ರಾಟಜಿ ಪ್ರಕಾರ ನನ್ನ ಸ್ಟ್ರಾಟಜಿ ಅಂತ ಹೇಳಪ್ಪ, ನಾನು ಅಲ್ಲಿ ಇದೆ ನೋಡಿ ಕಲ್ತಿರೋದು. ಎಸ್, ಅಂಡ್ ಲೆವೆಲ್ ಈ ಟೈಮಲ್ಲಿ ಆನ್ ಮಾಡಿದ್ದು, ಒಂದು ಕ್ಲಿಯರ್ ರಿಜೆಕ್ಷನ್ ಕೊಡ್ತು. ನಾನು ಇಲ್ಲಿ ಎಂಟ್ರಿ ತಗೊಂಡೆ. ಇಲ್ಲಿಂದ ಇಲ್ಲಿಗೆ ತುಂಬಾ ಚೆನ್ನಾಗಿ ಪ್ರೀಮಿಯಂ ಹೋಯ್ತು, ಬಟ್ ಇಲ್ಲಿಗೆ ಬಂದ ನಾನು ಇಲ್ಲಿ ತನಕ ಹೋಲ್ಡ್ ಮಾಡಿದ್ದೆ, ಸ್ವಲ್ಪ ಕಮ್ಮಿನೇ ಸಿಕ್ತು ಇಲ್ಲಿಗೆ ಅಂತ. ಸೊ ಇದ್ರಲ್ಲೊಂದು ಪ್ರಾಡಕ್ಟ್ಸ್ ಹಾಕಿದೆ. ಸೊ ಈ ಸ್ಟ್ರಾಟಜಿ ಇವತ್ತು ಕೂಡ ಚೆನ್ನಾಗಿ ವರ್ಕ್ ಆಯ್ತು. ಸೊ ಈ ಸ್ಟ್ರಾಟಜಿ ಮುಂದೆ ಕೂಡ ಹೇಳ್ತೀನಿ, ಡೈಲಿ ನೋಡ್ತಾ ಇರಿ, ನಿಮ್ಗೆ ಅರ್ಥ ಆಗುತ್ತೆ. ಮುಂದೆ ಒಂದು ವಿಡಿಯೋ ಕೂಡ ಹಾಕೋಣ ಬೇಕಾದ್ರೆ. ಬಟ್ ಇದು ವರ್ಕ್ ಆಗೋದು ಓನ್ಲಿ ವಿತ್ ಸೆಲ್ಲಿಂಗ್ ವಿತ್ ಹೆಡ್ಸ್. ನೀವು ನೇಕೆಡ್ ಜಸ್ಟ್ ಪಿ ಬೈ ಅಥವಾ ಪಿ ಸಿ ಸೆಲ್ ಅಥವಾ ಏನೇ ಆಪ್ಷನ್ ಬೈ ಸೆಲ್ಲಿಂಗ್, ಏನೇ ನೇಕೆಡ್ ಜಸ್ಟ್ ಕೆಳಗೋಗುತ್ತೆ ಅಂತ ಪಿ ಬೈ ಮಾಡಿದ್ರೆ 100% SL ಹಿಟ್ ಆಗುತ್ತೆ ನೋಡಿ. ಇದೆಲ್ಲ ಬಂದಿದೆ ನೋಡಿ, ಸ್ಪೈಕ್ ಕಾಲ್ ಇದೆಲ್ಲ SL ಹಿಟ್ ಮಾಡುತ್ತೆ. ಸೊ ಓನ್ಲಿ ವರ್ಕ್ ಆಗೋದು ಸೆಲ್ಲಿಂಗ್ ವಿತ್ ಹೆಡ್ಸ್. ಅಂಡ್ ಇದರಲ್ಲೂ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಬೇಕು, ಇಲ್ಲಾಂದ್ರೆ ಹ್ಯೂಜ್ ಲಾಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಇದು ನನ್ನ ಇವತ್ತಿನ ಅನಾಲಿಸಿಸ್ ಆಯ್ತು. ಥ್ಯಾಂಕ್ ಯು.